ರಾಜ್ಯದಲ್ಲಿ ಮಹತ್ತರವಾದ OBC ಮೀಟಿಂಗ್ ನಡೀತಾ ಇದೆ. ಇಲ್ಲ ಏನಿಲ್ಲಪ್ಪ, ಇದೇನು ಕೊಟ್ಟರು OBC ಮೀಟಿಂಗ್ ನಡೀತಾ ಇದೆ ಸರ್. ಯಾವ ಉದ್ದೇಶ ಮತ್ತೆ ಏನು ಮಹತ್ವ ಪಡೆದುಕೊಂಡಿರುತ್ತೆ ಸರ್? ಇಲ್ಲ ಗೊತ್ತಿಲ್ಲ ನಮಗೆ. ಈಗೇನು ಇಡೀ ದೇಶದಲ್ಲಿ ಜಾತಿ ಜನಗಣತಿ ಬಗ್ಗೆ ಮಾತುಗಳು ಬರ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ನಾವು ಅನೇಕ ಕಮಿಷನ್ಗಳನ್ನು ಮಾಡಿ ಅದರಿಂದ ವರದಿಗಳನ್ನು ತರಿಸ್ಕೊಂಡು ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಪುನರ್ ಪರಿಶೀಲನೆ ಕೂಡ ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಅನೇಕ ಬಾರಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಮಾತನಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ಸಿನ ಹಂತದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಯಾರು ಹಿಂದೆ ಉಳಿದಿದ್ದಾರೆ ಸಮಾಜದಲ್ಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಉಳಿದಿದ್ದಾರೆ, ಅದರದ್ದೊಂದು ಸಮೀಕ್ಷೆ ಆಗಬೇಕು ಅನ್ನುವಂಥದ್ದು ಅರ್ಥದಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ನವರು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಬೆಂಗಳೂರಿನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈಗಾಗಲೇ ನಾವು ಇದರ ಬಗ್ಗೆ ಹೆಚ್ಚು ಚರ್ಚೆಗಳಾಗಿದ್ದಾವೆ ಮತ್ತು ಹೆಚ್ಚು ಈ ಜನಗಣತಿಯನ್ನು ಆಧರಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕೂಡ ಆಗಿದೆ. ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದೇವೆ ನಾವು. ಅದಕ್ಕಾಗಿ ಬಹುಶಃ ಇವತ್ತು ಚರ್ಚೆ ಆಗ್ತಾ ಇದೆ. ಇಲ್ಲ, ನಾನು ಇವತ್ತು ಮಧ್ಯಾಹ್ನ ಭೇಟಿ ಮಾಡಿದೆ. ಗೊತ್ತಿಲ್ಲಪ್ಪ, ನಂದೇನೋ ಬೇರೆ ಕೆಲಸ ಇದೆ ಅವ್ರ ಜೊತೆ, ಅದಕ್ಕೋಸ್ಕರ ಗೊತ್ತಿಲ್ಲ ನನಗೆ ಯಾವತ್ತಾಗಿದೆ, ತಿಳ್ಕೊಳ್ತೀನಿ ಸರ್. ಹಾಗೆ ಚಂದ್ರಬಾಬು ನಾಯ್ಡು ಅವ್ರ ಮಗ ಏರೋಸ್ಪೇಸ್ಗೆ ಆಂಧ್ರದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕ ಲ್ಯಾಂಡ್ ಅನ್ನು ಕೊಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಜಾಗ ಕೊಡ್ತೀವಿ ಅಂತಕ್ಕಂಥ ಒಂದು ಇದು ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಪಕ್ಕದಲ್ಲಿ ಹೊಸೂರಿದೆ, ಆ ಭಾಗದಲ್ಲಿ ಹಿಂದೂಪುರ ಇದೆ. ಇವೆಲ್ಲ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ. ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಆ ಕಾರಣಕ್ಕೆ ಅವರು ಕಿಯಾ ಮೋಟರ್ಸ್ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಅಲ್ಲಿ ಅವರು ಇಂಡಸ್ಟ್ರಿನ ಆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಈಗ ಇಲ್ಲಿ ಹೊಸೂರಿನಲ್ಲೂ ಕೂಡ ಅದೇ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಮಾಡಬೇಕು ಅಂತ ಅವರು ಪ್ರಸ್ತಾವನೆಯಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವಾಗ ಈ ರೈತರು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸುಮಾರು 2-3 ವರ್ಷದಿಂದ ನಡೀತಾ ಇತ್ತು. ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಡ್ರಾಪ್ ಮಾಡಿದ್ದಾರೆ. 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ, ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರ್ತಕ್ಕಂಥ. ಹಾಗಾಗಿ ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಹೌದು, ಅದು ನಮ್ಮ ಏನು ಚಲನಚಿತ್ರೋದ್ಯಮ ಇದೆ, ಅದರಲ್ಲಿ ವಿಶೇಷವಾಗಿ ಥಿಯೇಟ್ರ್ಗಳನ್ನು ನಡೆಸ್ತಕ್ಕಂಥವ್ರು ಅವರೆಲ್ಲ ನಮಗೆ ಬೇಡಿಕೆ ಇಟ್ಟಿದ್ರು. ಹಾಗಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೇನು ಅನುಕೂಲ ಆಗುತ್ತೆ ಅದನ್ನು ನೋಡಿ ಆದೇಶ ಮಾಡಿದ್ದೇವೆ. ಬಹುಶಃ ಇದರಿಂದ ಅವರಿಗೆ, ಯಾಕೆಂದರೆ ಈಗ ತಮಗೂ ಗೊತ್ತಿದ್ದಾಗೆ ಈಗ ಥಿಯೇಟ್ರ್ಗಳಿಗೆ ಹೋಗೋದೇ ಕಡಿಮೆ ಆಗಿದೆ, ಆಮೇಲೆ ಮಲ್ಟಿಪ್ಲೆಕ್ಸ್ಗಳ ಕಾಟನೂ ಜಾಸ್ತಿ ಆಗಿದೆ. ನಾವೆಲ್ಲ ಚರ್ಚೆ ಮಾಡಿ ಅದಕ್ಕೆ ಅವರ ಸಲಹೆ ಮೇಲೇ ನಾವು ಮಾಡಿಕೊಟ್ಟಿದ್ದೇವೆ. ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲ, ಅವರೇನು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಯನ್ನು ಈಡೇರಿಸ್ಕೊಟ್ಟಿದ್ದೇವೆ. ಅದರಿಂದ ಒಂದಿಷ್ಟು ಅನುಕೂಲ ಆಗ್ಬೋದು ಅವರಿಗೆ. ಥ್ಯಾಂಕ್ ಯು. How is the state government looking at these issues? See that individual, whoever has given a complaint, he has made a statement, 164 statement, we call it. So that statement has been made before the magistrate. So once the magistrate is convinced
that something of this nature has happened, they will instruct, the magistrate will instruct the police to investigate. So we are waiting for that, instructions from the magistrate. Once that is done, then the police will start investigating. So yesterday, a woman has also registered a missing complaint of her daughter. Yeah, that is what I came to know that also. All put together, investigations, will start. So you're saying that let the court hear all these matters and then the state will take a decision. No, it's not like that. It is only, he has made a statement before the magistrate, and it is authenticated. So once the magistrate is convinced that whatever he is saying, his statement, then he will direct the police to go for an investigation. That's all it is. So once that direction comes, then the police will start investigations. There has been, I was told there has been some statements like, many bodies have been buried and things like that. Correct. So all that has to be verified, no? Letters are being written about witness protection to the government now. Yes, Threatens by that also is part of the entire thing. So as far as this land acquisition is concerned, now there is a neighboring state which is wanting to divert the investments coming into Bangalore. So how do you see this? No, it's just not the land. There are so many other factors for anybody to come and invest in a particular area. And Bangalore has many plus points apart from the land. Okay, if definitely we are not able to give the land, so somewhere else we give. So we will definitely not let the other investors to go somewhere like Andhra Pradesh or Tamil Nadu or Maharashtra, something like that. But we will definitely convince them and invest in Karnataka. Sir, Mr. Virendra Hegde brother met you yesterday about college issues. No, he came for an, yesterday itself I said, no. You were all here yesterday when he came. He was talking about some problems with the medical school in Dharwad. Sir, movie ticket fixed rate, sir, 200 rupees. Well, that has been the request or demand by the theatre owners and also film fraternity, because of all this, people are not going to theatres regularly because of the cost and things like that. So we have heard them. Whatever representation they have, we have heard them and come out with this 200 rupees ticket thing. One last question, sir. Even as Purjewala is doing the consultation process, K.N. Rajan has again raised the issue saying that he is not happy with the way he is questioning the ministers. There is a chief minister in the state and there should be another way to look at this. Well, each one of us have got our own opinions. Whatever the High Command decides, that is final. We all under the High Command's directions and things like that. So, I may have a different opinion. That is not the point. But whatever High Command decides, and we'll all respect that. ಸರ್ 402 ಹುದ್ದೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೃಹತ್ ಪ್ರತಿಭಟನೆಯನ್ನು ಆಸ್ಪಿರೆಂಟ್ಸ್ ಇಟ್ಕೊಂಡಿದ್ದಾರೆ ಸರ್. ಇನ್ನೂ ನೇಮಕಾತಿ ಆಗ್ತಿಲ್ಲ. ಇಲ್ಲ, ನಿನ್ನೆ ತಾನೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ನಾವು 402 PSI ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ. ಅಂತಿಮ ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ಅವರು ಪ್ರತಿಭಟನೆ ಮಾಡೋದು ಅಷ್ಟೇನು ಸೂಕ್ತ ಇಲ್ಲ. ಐ ರಿಕ್ವೆಸ್ಟ್ ದೆಮ್ ನಾಟ್ ಟು ಗೋ ಫಾರ್ ದಟ್. ವಿ ವಿಲ್ ಡೆಫಿನೆಟ್ಲಿ ಫೈನಲೈಸ್ ಅಂಡ್ ಲಿಸ್ಟ್ ಹಸ್ ಬೀನ್ ಫೈನಲೈಸ್ಡ್. ಏನದು ಅಲ್ಲ ವಿಳಂಬ ಅದೇ ಅನೇಕ ಕಾರಣದಿಂದ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು ನಮಗೆ. ನೀವು ಪ್ರೊವಿಷನಲ್ ಸರ್ಟಿಫಿಕೇಟ್, ಪ್ರೊವಿಷನಲ್ ಲಿಸ್ಟ್ ಮೇಲೆ ನೀವು ಆದೇಶ ಕೊಡಬೇಡಿ, ನೀವು ಫೈನಲ್ ಲಿಸ್ಟ್ ಮಾಡಿ ಕೊಡಿ ಅಂತ. ಫೈನಲ್ ಲಿಸ್ಟ್ ಮಾಡೋದಕ್ಕೆ ಸ್ಟೆಪ್ಸ್ ಇದ್ದಾವೆ, 1, 2, 3, 4 ಅದೆಲ್ಲ ಮಾಡಿಕೊಂಡು ಈಗ ಫೈನಲ್ ಲಿಸ್ಟು ರೆಡಿ ಆಗ್ತಾ ಇದೆ. ಈ ಹಂತದಲ್ಲಿ ಪ್ರತಿಭಟನೆ ಮಾಡೋದು ಅದೆಲ್ಲ ಸೂಕ್ತ ಅಲ್ಲ. ಲಿಸ್ಟೇ ಫೈನಲೈಸ್ ಆಗೋಗಿದೆ, ಸೆಲೆಕ್ಷನ್ ಮುಗಿದೋಗಿದೆ, ಆರ್ಡರ್ ಕೊಡಬೇಕು ಅವರಿಗೆಲ್ಲ. ನಾವು ಸಿಂಧುತ್ವ ಎಲ್ಲ ವೆರಿಫಿಕೇಷನ್ ಆಗಿದೆ, ಇನ್ನೊಂದು 8-10 ಜನದ್ದು ಮೆಡಿಕಲ್ ವೆರಿಫಿಕೇಷನ್ ಏನೋ ಆಗಬೇಕು, ಅದಾದಮೇಲೆ ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.